ನಮಸ್ತೆ ವೀಕ್ಷಕರೇ, ಲಕ್ಷ್ಮೀ ಕನ್ನಡತಿ ಚಾನಲ್ಗೆ ಸ್ವಾಗತ. ನಾನಿವತ್ತು ದಾಲ್ ಮಾಡೋಕ್ಕೆ ತೊಗೊತಾ ಇದ್ದೀನಿ. ನಾನು ಇವತ್ತು ತರಕಾರಿ ಏನು ಇಲ್ದಿದ್ದಾಗ ದಿಢೀರಿಂದ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿ ಅನಿಸುತ್ತೆ. ಇದು ಅನ್ನಕ್ಕೆ ಚಪಾತಿಗೆಲ್ಲ ಒಂದು ಹೊತ್ತಿದ್ದು. ನಾನು ಈ ಬೇಳೆ ತೊಗೊಂಡಿದ್ದೀನಿ ಒಂದು ಸಣ್ಣ ಕಾಫಿ ಕಪ್ಪಲ್ಲಿ. ಅದನ್ನದು ವಾಶ್ ಮಾಡಿಕೊಂಡು ನಾನು ಸೇರಿಸ್ಕೊಂಡು ಸಣ್ಣ ಕುಕ್ಕರ್ ತೊಗೊಂಡಿದ್ದೀನಿ. ನಾನು ಇಲ್ಲಿ ಸೇರಿಸ್ಕೊತೀನಿ. ನಾನು ವಾಶ್ ಮಾಡಿ ನಾನು ಒಂದು ಕಪ್ಪ ತೊಳೆದ್ಬಿಟ್ಟು ಹಾಕ್ತಾಯಿದ್ದೀನಿ ಕುಕ್ಕರ್ಗೆ, ಸಣ್ಣ ಕುಕ್ಕರ್ಗೆ. ಇದನ್ನು ನಾನು ಇಬ್ಬರಿಗೆ ಇಲ್ಲ 3 ಜನಕ್ಕೆ ನಾನು ಸರ್ವ್ ಮಾಡ್ಕೊಬೋದು. ಇದನ್ನು ಆರಾಮಾಗಿ ಚಪಾತಿಗೆ ದಿಢೀರಂತ ತರಕಾರಿ ಏನು ಇಲ್ದಿದ್ದಾಗ ಇದು ಹೊಂದುತ್ತಿದ್ದು ನೋಡಿ. ನಾನು ಒಂದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ, ಸುಲಿದಿಟ್ಕೊಂಡಿದ್ದೀನಿ. ಮತ್ತು ಈರುಳ್ಳಿ ಸಣ್ಣದೊಂದು ಈರುಳ್ಳಿ ತೊಗೊಂಡಿದ್ದೀನಿ, ಹೆಚ್ಕೊಂಡಿದ್ದೀನಿ ಸಣ್ಣ ಉದ್ದುದ್ದಕ್ಕೆ. ಇದನ್ನು ಇದಕ್ಕೆ ಸೇರಿಸ್ತೀನಿ. ಮತ್ತು ಟೊಮೊಟೊ ಹಣ್ಣು 2 ಟೊಮೊಟೊ ಹಣ್ಣು ತೊಗೊಂಡಿದ್ದೀನಿ. ಒಂದು 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದು ಸೀಳು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಇದಕ್ಕೆ ಸೇರಿಸ್ತೀನಿ. ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ಕುಕ್ಕರಲ್ಲಿ ಕೂಗಿಸ್ಕೊಳ್ಳೋಣ ನೋಡಿ. ಕೂಗಿಸ್ಕೊಂಡು ಕ್ಲೋಸ್ ಮಾಡಿ ಅದು ವಿಷಲ್ ಮಾಡ್ಕೊಳ್ಳೋಣ. 3-4 ವಿಷಲ್ ಮಾಡ್ಕೊಳ್ಳೋಣ. ನಾನು ಸ್ಟವ್ ಮುಚ್ಚಿಬಿಟ್ಟು ಕುಕ್ಕರಲ್ಲಿ ಇಡ್ತಿದ್ದೀನಿ ನೋಡಿ. ಇದು ಹಚ್ಚಿಸ್ಬಿಟ್ಟು ಕುಕ್ಕರ್ ಹಚ್ಚಿ ನಾನು ಒಂದು 3 ವಿಷಲ್ ಮಾಡ್ಕೊತೀನಿ. ಆಮೇಲೆ ಯಾವ ಥರ ಮಾಡೋದು ಅಂತ ಹೇಳ್ತೀನಿ ವೀಕ್ಷಕರೇ. ನೋಡಿ ವೀಕ್ಷಕರೇ, ಇದು ಬೆಂದಿದೆ. ಇವಾಗ ನಾನು ಕುಕ್ಕರ್ ತಣ್ಣಗಾಗಿದೆ. ಈಗ ನಾನು ಓಪನ್ ಮಾಡ್ತಾ ಇದ್ದೀನಿ. ಯಾವ ಥರ ಬೆಂದಿದೆ ಅಂದರೆ ಈ ಥರ ಆಗಿದೆ. ಇದನ್ನು ಸ್ವಲ್ಪ ನೀರೆಲ್ಲ ತಕ್ಕೊಂಡು ಇದು ನನಗೆ ಸ್ವಲ್ಪ ಸೌಟನ್ನೆಲ್ಲ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ಎಲ್ಲ ಬೆಂದಿರೋದ್ರಿಂದ ಜಾಸ್ತಿ ಏನು ನಾವು ಇದು ಮಾಡ್ಕೊಳ್ಳೋದು ಬೇಡ. ಮಿಕ್ಸಿಗಾಗಲಿ ಜಾಸ್ತಿ ಮಸಿಯೋದು ಏನು ಬೇಡ ಆಗುತ್ತೆ. ಯಾಕೆಂದರೆ ಬೇಳೆ ನಾನು 3 ವಿಷಲ್ ಹಾಕಿರೋದ್ರಿಂದ ಅದು ಪೂರ್ತಿ ಬೆಂದೋಗ್ಬಿಟ್ಟಿದೆ ನಮಗೆ ನೋಡಿ. ಈ ಥರ ಆದರೆ ಸಾಕಾಗುತ್ತೆ. ನಾನಿಲ್ಲೊಂದು ಪಾತ್ರೆ ಇಟ್ಟಿದ್ದೀನಿ ಒಗ್ಗರಣೆಗೆ. ಇದು ಸರಿ ಒಗ್ಗರಣೆ ಕೊಡೋಣ ಇದಕ್ಕೆ. ನೋಡಿ ಈ ಥರ ಆಗಿದೆ ನೋಡಿ. ನಾನು ಇದನ್ನು ಇವಾಗ ಬಸ್ತಿರೋ ನೀರನ್ನು ಇದಕ್ಕೆ ಸೇರಿಸ್ಕೊತೀನಿ ನೋಡಿ. ಇದಕ್ಕೊಂದು ಸ್ವಲ್ಪ ಒಗ್ಗರಣೆ ಕೊಡೋಣ. ನಾನಿಲ್ಲಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಸಾರು ಕುದಿಲಿಕ್ಕೆ ನೋಡಿ. ನನಗೆ ಎಣ್ಣೆ ಸೇರಿಸ್ತಾ ಇದ್ದೀನಿ. 1-2 ಸ್ಪೂನ್ ಎಣ್ಣೆ ಸಾಕಾಗುತ್ತೆ. ನಾನಿಲ್ಲಿ ಸಾಸಿವೆ ಹಾಕ್ತಿದ್ದೀನಿ ಸ್ವಲ್ಪ ನೋಡಿ. ಸಾಸಿವೆ ಹಾಕಿದ್ಮೇಲೆ ನಾನಿಲ್ಲಿ ಕರಿಬೇವಿನ ಸೊಪ್ಪನ್ನು ಒಣಮೆಣಸಿನ್ಕಾಯಿ 2 ಒಣಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ನೋಡಿ. ಇದನ್ನು ಸೇರಿಸ್ತೀನಿ ಈ ಕಡೆ. ಇದು ಕೆಂಪಾಗಿದೆ ಒಣಮೆಣಸಿನ್ಕಾಯಿ. ಇವಾಗ ನಾವೇನು ಮಸ್ತಿದ್ದೀವಲ್ಲ, ನಾವು ಇದರ ಬೇಳೆನ ಇದಕ್ಕೆ ನಾವು ಸೇರಿಸ್ಕೊಳ್ಳೋಣ. ನೀರು ಬೇಕಂದರೆ ನೀರು ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಸಾಕು ಅಂದರೆ ಸಾಕಾಗುತ್ತೆ ನೀರು. ನಾನು ಇನ್ನೊಂದು ಸ್ವಲ್ಪ ಸೇರಿಸ್ಕೊಳ್ತೀನಿ ಇವಾಗ ಇದಕ್ಕೆ ನೋಡಿ. ಇಷ್ಟ ಆದರೆ ಸಾಕಾಗುತ್ತೆ. ಮತ್ತು ಇದಕ್ಕೆ ನಾನು ಉಪ್ಪು ಸೇರಿಸ್ತೀನಿ. ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಸೇರಿಸ್ತೀನಿ. ಮತ್ತು ಅರಿಶಿನ ಪುಡಿ ಸೇರಿಸ್ತೀನಿ ಇದಕ್ಕೆ. ಸ್ವಲ್ಪ ಅರಿಶಿನದ ಪುಡಿ ಬೇಕಾಗುತ್ತೆ, ಅರಿಶಿನದ ಪುಡಿ ಸೇರಿಸ್ತೀನಿ. ಮತ್ತು ಇಲ್ಲಿ ಹೆಚ್ಚಿಟ್ಕೊಂಡಿರೋಂಥ ಕೊತ್ತಂಬರಿ ಸೇರಿಸ್ತೀನಿ ನಾನು ನೋಡಿ. ಕೊತ್ತಂಬರಿ ಸೇರಿಸ್ತೀನಿ. ಸೇರಿಸ್ಬಿಟ್ಟು ಇದೊಂದು ಸ್ವಲ್ಪ ಹೊತ್ತು ಕುದಿಸಿದ್ರೆ ನಮಗೆ ದಾಲ್ ರೆಡಿ ಆಗುತ್ತೆ. ಅನ್ನಕ್ಕೆ ಇಲ್ಲ ಚಪಾತಿಗೂ ಆಗುತ್ತೆ, ಇಡ್ಲಿಗಾಗುತ್ತೆ. ನಾವೇನು ಎಲ್ಲದಕ್ಕೂ ಹೊಂದ್ಕೊಳ್ತೀವಿ ನೋಡಿ. ಇದೊಂದು ಸ್ವಲ್ಪ ಕುದೀಲಿ ಇದು. ನೋಡಿ ವೀಕ್ಷಕರೇ, ಈಗ ಕುದೀತಾ ಇದೆ ದಾಲ್ ನೋಡಿ ಯಾವ ಥರ ಬಂದಿದೆ ಅಂತೇಳಿ ನೋಡಿ. ಇವಾಗ
ಇವಾಗ ಸರ್ವ್ ಮಾಡ್ಕೊಳ್ಳೋಣ. ಈಗೆಲ್ಲನೂ ಉಪ್ಪು ನೋಡ್ಕೊಳ್ಳಿ, ಉಪ್ಪು ಬೇಕಾದರೆ ಖಾರ ನೋಡ್ಕೊಳ್ಳಿ. ಬೇಕಾದ್ರೆ ಒಂಚೂರು ಖಾರದ ಪುಡಿ ಸೇರಿಸ್ಕೊಬೋದು, ಖಾರ ಬೇಕು ಅಂದರೆ. ನನಗೆ ಸಾಕಾಗಿದೆ, ಹಾಗಾಗಿ ನಾನೇನು ಸೇರಿಸ್ತಿಲ್ಲ. ನೋಡಿ ಯಾವ ಥರ ಬಂದಿದೆ ಅಂತೇಳಿ. ಇವಾಗ ಒಂಚೂರು ಸರ್ವ್ ಮಾಡ್ಕೊಳ್ಳೋಣ. ತಟ್ಟೆ ಸಾಂಬಾರಿಗೆ ಹಾಕ್ಕೊಂಡು ತಟ್ಟೆಗೆ ಹಾಕೊಂಡು ರೈಸ್ ಮಾಡಿದ್ದೀನಿ, ಹಾಕೊಂಡು ಸರ್ವ್ ಮಾಡ್ತೀನಿ. ನೋಡಿ ವೀಕ್ಷಕರೇ, ನಾನು ಈ ಸಾಂಬಾರು ಹಾಕ್ತಾಯಿದ್ದೀನಿ. ನೋಡಿ ಯಾವ ಥರ ಇದೆ ಅಂತೇಳಿ. ಜೊತೆ ಉಪ್ಪಿನಕಾಯಿ ಹಾಕಿದ್ದೀನಿ, ಸೌತೆಕಾಯಿ ಹಾಕಿದ್ದೀನಿ, ಹಪ್ಪಳ ತಿಳಿಸಿದ್ದೀನಿ. ಈ ಒಳ್ಳೆ ಕಾಂಬಿನೇಷನ್ ಇರುತ್ತೆ ಹಪ್ಪಳಕ್ಕೂ ಉಪ್ಪಿನಕಾಯಿಗೂ. ನೋಡಿ ವೀಕ್ಷಕರೇ ಯಾವ ಥರ ಬಂದಿದೆ ಅಂತೇಳಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಯಾವ ಥರ ಬಂದಿದೆ ಅಂತ ಹೇಳಿ. ನಮ್ಮ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು ಸ್ನೇಹಿತರೆ.